ಚಿಕ್ಕಮಗಳೂರು ಉಡುಪಿ ಯಾವ ಕಾರಣಕ್ಕೂ ಸೇರಿಸ್ಬೇಡಿ. ಮಂಗಳೂರು ಉಡುಪಿ ನಾರ್ತ್ ಕೇಂದ್ರ ಸೇರಿಸಿ 2 3 ಪಾರ್ಲಿಮೆಂಟ್ ಮಾಡ್ಕೊಳ್ಳಿ, ನಮ್ಮದೇ ತಕರಾರಿಲ್ಲ ಕರಾವಳಿಯವರಿಗೆ. ನಮ್ಮದು ಮಲೆನಾಡು ಬೇರೆ ಸೇರಿಸಿ ಶಿವಮೊಗ್ಗ, ಚಿಕ್ಕಮಗಳೂರು, ಸಕಲೇಶ್ಪುರ, ಕೊಡಗು ಇದನ್ನು ಸೇರಿಸಿ ಈ ಥರ ಒಂದು ಪಾರ್ಲಿಮೆಂಟ್ 1 2 ಮಾಡ್ಕೊಳ್ಳಿ. ನೀವು ನಮಗೆ ಮಲೆನಾಡಿನಲ್ಲಿ ಒಂದು ಅಟ್ಲೀಸ್ಟ್ ಸಮಸ್ಯೆ ಆದರೂ ನಮ್ಮದು ಉದ್ದ ಹೆಚ್ಚಾಗ್ಬೋದು, ಆದರೂ ಸಮಸ್ಯೆ ಆದರೂ ನಮ್ಮ ಸಮಸ್ಯೆ ಕಾಮನ್ ಪ್ರಾಬ್ಲಮ್ ಇರೋರು ಒಂದು ಕಡೆ ಆಗ್ತೀವಿ ಅನ್ನೋ ಭಾಳ ಪ್ರಯತ್ನ ಮಾಡಿ ಕುಲ್ದೀಪ್ ಸಿಂಗ್ ಹತ್ರ ನಾನು ಒಂದು 4-5 ಸರ್ತಿ ಡೆಲ್ಲಿಗೆ ಹೋಗಿ, ನಾನು ಸಭಾಪತಿ ಆಗಿದ್ದೆ, ವೆಂಕಟಪ್ಪ ಸ್ಪೀಕರ್ ಇದ್ರು, ಭಾಳ ವಾದ ಮಾಡ್ತೀನಿ. ಆದರೆ ದುರಂತ ಏನಾಯಿತು ಅಂದ್ರೆ ಆಗಿದ್ದು ಕುಲ್ದೀಪ್ ಸಿಂಗ್ ಲೆವೆಲಲ್ಲಿ ಆಗಲೇ ಇಲ್ಲ. ಇಲ್ಲೊಬ್ಬ ಈ KAS ಅಧಿಕಾರಿ ಕೂತ್ಕೊಂಡು ಅನಂತಕುಮಾರ್ ಅನ್ನೋರು ಹೆಂಗೆ ಬೇಕಲ್ಲಿ ಬೇರೆ ಹೇಳ್ಬಿಟ್ಟ ಏಜೆನ್ಸಿ ಮಾಡ್ಕೊಂಡ್ಬಿಟ್ರು, ನಮ್ಮ ಮಲೆನಾಡನ್ನ ಬಲಿ ಕೊಡ್ಬೋದು ನಲ್ಲಿ ಇದನ್ನು ಮಾಡಿ. ಹಾಗಾಗಿ ಇದು ಆಗ್ಬೇಕಾಗಿರೋದಂದ್ರೆ ಸರ್ ಗೋಪಾಲ್ ಸಾಹೇಬ್ರೆ, ನಿಮ್ಗೆ ಚೆನ್ನಾಗಿ ಗೊತ್ತು, ನೀವು ವಕೀಲರೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಬೇಕು, ಸ್ಪೆಷಲ್ ಸ್ಟೇಟಸ್ ಬರಬೇಕು. ಗುಲ್ಬರ್ಗಕ್ಕೆ ಇದಕ್ಕೆಲ್ಲ ಹೇಗೆ ಸ್ಪೆಷಲ್ 371J ಕೊಟ್ಟರು ಅಥವಾ ಹೈದರಾಬಾದ್ ಕರ್ನಾಟಕಕ್ಕೆ, ಅದೇ ಥರ ಬೇರೆ ಬೇರೆ ವಿದರ್ಭಕ್ಕೆ ಯಾವ ಥರ ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆ, ಹಾಗೆ ಇಡೀ ಪಶ್ಚಿಮ ಘಟ್ಟಗಳಿಗೆ ಒಂದು ವಿಶೇಷ ಸ್ಥಾನಮಾನ ಕೊಡಲಿಕ್ಕೆ ಸಂವಿಧಾನ ತಿದ್ದುಪಡಿ ಮಾಡಿ ಅಂತ ಕರ್ನಾಟಕದ ಎಲ್ಲ ಪಶ್ಚಿಮ ಘಟ್ಟದ ಪ್ರದೇಶ, ಪಶ್ಚಿಮ ಘಟ್ಟ ಗುಜರಾತ್ವರೆಗೆ ಹೋಗ್ತದೆ. ಅವರು ಮಾಡಿದ್ರೆ ಸಂತೋಷ, ನಮಗೇನು ತಕರಾರಿಲ್ಲ. ಮಹಾರಾಷ್ಟ್ರದವರು ಗುಜರಾತ್ನವರು ಮಾಡ್ಕೊಂಡ್ರೆ ಅವರು ಮಾಡ್ಕೊಳ್ಳಿ ನಮ್ಮ ಮಟ್ಟಿಗೆ. ಗುಜರಾತ್ನಿಂದ ಪ್ರಾರಂಭ ಆಗಿ ಕೇರಳದವರೆಗೂ ಬರ್ತದೆ ಪಶ್ಚಿಮ ಘಟ್ಟ. ಹಾಗಾಗಿ ಅದರಲ್ಲಿ ನಾವು ನಮ್ಮ ಕರ್ನಾಟಕದ ಮಟ್ಟಿಗೆ ಒಂದು ವಿಶೇಷ ಸ್ಥಾನವನ್ನು ಪಶ್ಚಿಮ ಘಟ್ಟಕ್ಕೆ ಕೊಡಬೇಕು. ಇಲ್ಲಿ ಪಾಪ್ಯುಲೇಷನ್ ಅನ್ವಯ ಆಗಬಾರ್ದು, ಇಲ್ಲಿ ಜಿಯೋಗ್ರಫಿಕಲ್ ಏರಿಯಾ ಅನ್ವಯ ಆಗಬೇಕು. ಅಭಿವೃದ್ಧಿ ದೃಷ್ಟಿಯಿಂದಲೂ ಅಷ್ಟೇ, ಮತ್ತು ರೆಪ್ರೆಸೆಂಟೇಷನ್ ದೃಷ್ಟಿಯಿಂದಲೂ ಅಷ್ಟೇ. ನಾರ್ತ್ ಈಸ್ಟಲ್ಲೆಲ್ಲ 10,000 ಜನಸಂಖ್ಯೆಗೆ ಒಬ್ಬೊಬ್ಬ MLA, 2-3 ಸಾವಿರ ತಗೊಂಡು ಓಟರ್ನೆಲ್ಲ ಪಂಚಾಯತಿ ಅಥವಾ ತಾಲೂಕ್ ಪಂಚಾಯತಿ ಓಟಿಂಗ್ ಹಾಕಿದಲ್ಲಿ MLAಗಳಾಗ್ತಾರೆ, ಚೀಫ್ ಮಿನಿಸ್ಟರ್ಗಳಾಗಿದ್ದಾರೆ, ಎಲ್ಲವೂ ಆಗೋಗಿದ್ದಾರೆ. ಗೋವಾದಲ್ಲೂ ಹೆಚ್ಚು ಕಮ್ಮಿ ಅದೇ ಥರ. ಆಗ ಆ ಸ್ಪೆಷಲ್ ಸ್ಟೇಟಸ್ಗೋಸ್ಕರ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಒಂದು ಹೋರಾಟವನ್ನು ಅಥವಾ ಒಂದು ಬೇಡಿಕೆಯನ್ನು ನಾವು ಪ್ರಾರಂಭ ಮಾಡಬೇಕು. ಹೋರಾಟ, ಆ ಬೇಡಿಕೆ ಅದು ಪರಿಶೀಲನೆ ಆಗದೆ ಹೋದ್ರೆ ಆಮೇಲೆ ನೋಡೋಣಂತೆ, ಹೋರಾಟದ ಹಂತಕ್ಕೆ ಹೋಗಬೇಕು. ಇದು ನನ್ನ ಪ್ರಕಾರ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಮಾಡಬೇಕು. ಯಾವುದೇ ಪಕ್ಷದ ಲೇಬಲ್ ಇಲ್ಲದೆ ಪಶ್ಚಿಮ ಘಟ್ಟದಲ್ಲಿ ವಾಸ ಮಾಡತಕ್ಕಂಥ ಎಲ್ಲರೂ ಕೂಡ ಸೇರಿಸಿ ಹೋಗ್ಬೇಕು. ರಾಜಕಾರಣದಲ್ಲಿ ಸಕ್ರಿಯರಾಗಿರುವಂಥವ್ರು, ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ಬೇರೆ ಬೇರೆ ಸಾಹಿತಿಗಳಾಗಿರುವಂಥವ್ರು, ರೈತರ ಬೇರೆ ಬೇರೆ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇರೋರು, ಇವರೆಲ್ಲರನ್ನು ಕೂಡ ಸೇರಿಸ್ಕೊಂಡು ಒಂದು ಚರ್ಚೆಗಳು, ಜಿಲ್ಲಾವಾರು ಚರ್ಚೆಗಳು ಮೊದಲಾಗಬೇಕು. ಅದಾದ ನಂತರ ಕೊಡಗಲ್ಲಿ, ಚಿಕ್ಕಮಗಳೂರಲ್ಲಿ, ನಾರ್ತ್ ಕೇಂದ್ರದಲ್ಲಿ, ಬೆಳಗಾಮಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಒಂದೊಂದು ಮೊದಲು ಚರ್ಚೆಗಳಾಗಬೇಕು. ಅದಾದ ನಂತರ ಅದಕ್ಕೊಂದು ನಾವೊಂದು ಬೇಡಿಕೆಗಳನ್ನ ಇಡಬೇಕು, ಏನೇನು ಬೇಕು ನಮಗೆ. ಯಾಕೆ ನನಗೆ ಗೊತ್ತಿದ್ದಂಗೆ 2025ಕ್ಕೆ ಇನ್ನೊಂದು ಸರ್ತಿ ಡಿಲಿಮಿಟೇಷನ್ ಆಗಬೇಕು ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿ ಚುನಾವಣೆ. ಆಗ ಬಹುತೇಕ ನನಗೆ ತಿಳಿದ ಮಟ್ಟಿಗೆ ಮಾಡೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಈಗ ಹೊಸ ಪಾರ್ಲಿಮೆಂಟ್ ಕಟ್ತಾ ಇರೋದ್ರಿಂದ, ಅದಾದ ನಂತರ ವುಮನ್ ರಿಸರ್ವೇಷನ್ ತರಬೇಕು ಅನ್ನೋಂಥ ಒಂದು ಯೋಚನೆಯೂ ಹೆಚ್ಚು ಕಮ್ಮಿ ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಇರೋದ್ರಿಂದ 2000 ಅದು 2-3 ವರ್ಷದ ಪ್ರೋಸೆಸ್ ಡಿಲಿಮಿಟೇಷನ್. 2025ಕ್ಕೆ ಜಾರಿಗೆ ಬರೋದಾದ್ರೆ ಅದು 24 ಎಲೆಕ್ಷನ್ಗೆ ಜಾರಿ ಬರೋದಾದ್ರೆ ಅದು ಈಗ ಸ್ಟಾರ್ಟ್ ಮಾಡ್ತಾರೆ, 21ರಲ್ಲೂ 22ರಲ್ಲೂ ಸ್ಟಾರ್ಟ್ ಮಾಡಿ ಸ್ವಲ್ಪ ಫಾಸ್ಟ್ ಇದನ್ನ ಹಾಕಿ ಮಾಡ್ಬೋದು. ಇದು ಸರಿಯಾದ ಸಮಯ. 2021 ಈಗೇನು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಒಂದು ಚುನಾವಣೆ ನಡೆದ್ಬಿಟ್ರೆ ಮತ್ತು ದೊಡ್ಡ ಚುನಾವಣೆ ಯಾವುದಿಲ್ಲ. ಈಗ ಲೋಕಲ್ ಬಾಡಿ MLC ಅವೆಲ್ಲ ತೊಂದರೆ ಇಲ್ಲ, ಅವೆಲ್ಲ ಬೇರೆ ಬೇರೆ ಥರದ್ದೆಲ್ಲ ಆಗ್ತವೆ. ಅದೇನು ಭಾಳ ಜಿದ್ದಾಜಿದ್ದಿಂದ ಒಂದೇ ಒಂದು ಬೇರೆ ಬೇರೆ ರಾಜಕೀಯ ಪಕ್ಷಗಳ ಮಧ್ಯೆ ಜಿದ್ದಾಜಿದ್ದಿ ಚುನಾವಣೆ ನಡೆಯೋದು ಅಂದರೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಒಂದೇ ಸಿಂಪಲ್ ಮೇಲೆ. ಅದು ಲೋಕಲ್ ಲೆವೆಲು ದೊಡ್ಡ ಲೀಡರ್ಗಳೇನು ಫೈಟ್ ಮಾಡೋದಿಲ್ಲ. ಹಾಗಾಗಿ ಸ್ಥಳೀಯ ಹೋರಾಟ ಆಗಿರೋದು ಅದು ನಡೀತದೆ, ಅದಕ್ಕೆ. ಹಾಗಾಗಿ ಇನ್ನು ಮುಂದಿನ ವರ್ಷ ಹೋದ ಕೂಡಲೇ ಎಲೆಕ್ಷನ್ ಇಯರ್ ಅಂತ ಬಂದ್ಬಿಡ್ತದೆ. ಇನ್ನು ತಗೊಳ್ಳೋದೆಲ್ಲ ಇನ್ನು ಮುಂದೆ ನೋಡ್ತಾರೆ. 23 ಏಪ್ರಿಲ್ ಮೇಗೆ ಎಲೆಕ್ಷನ್ ಇರೋದ್ರಿಂದ 22 ಎಲೆಕ್ಷನ್ ಇಯರ್ ಆಗಿಬಿಡ್ತದೆ. ಲಾಸ್ಟ್ ಬಜೆಟೇ 22 ಬರ್ತದೆ. ಅದಾದ ನಂತರ ಅದೆಲ್ಲ ಎಲೆಕ್ಷನ್ ಮೋಡಿಗೆ ಹೋಗ್ತಾರೆ. ಮತ್ತು ಅದು ಎಲ್ಲ ರಾಜ್ಯ ಯಾರು ಈಗ 1 ವರ್ಷ ಟೈಮ್ ಇದೆ. ಡಿಲಿಮಿಟೇಷನ್ ಕಮಿಷನ್ನು ಬರ್ಬೋದು ಡೆಲ್ಲಿನಲ್ಲಿ, ಅಥವಾ ಡಿಲಿಮಿಟೇಷನ್ ತನ್ನಿ ಅಂತೇಳಿ ಹೇಳಬೇಕು ನಾವು. ಪ್ರಹ್ಲಾದ್ ಜೋಶಿ ಅವರಿಗೆ ಹೇಳಿ, ಇಲ್ಲಿ ಇಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ಅವರು ಮಲೆನಾಡು ಭಾಗದವರು ಇರೋದ್ರಿಂದ ಈ ಮುಖ್ಯಮಂತ್ರಿಗಳಿಗೆ ಹೇಳಿ ಅವ್ರಿಗೆಲ್ಲ ಹೇಳಿ ಒಂದು ಇದು ಮಾಡುವಂಥ ಒಂದು ಪ್ರಯತ್ನ ಒಂದು ಪ್ರಾರಂಭ ಮಾಡಬೇಕು. ಇದಕ್ಕೆ ಒಂದು ಬಹುತೇಕ ಗೋಪಾಲ್ ಸಾಹೇಬರು ಸ್ವಲ್ಪ ಸೀನಿಯರ್ಸ್, ನಾವು ಇನ್ವಾಲ್ವ್ ಆಗೇ ಆಗ್ತೀವಿ. ಯಾಕಂದ್ರೆ ನಾವು ಮಲೆನಾಡಿನವರು, ನಾವು ಭಾಳ ಸಫರ್ ಆಗಿರೋರು ನಮ್ಮ ಜಿಲ್ಲೆಯಲ್ಲಿ. ಹಾಗಾಗಿ ಇದಕ್ಕೆ ಸ್ವಲ್ಪ ಹೇಳಬೇಕು ಅಂದ್ರೆ ನಮ್ಮ ಕೊಡಗು ಚಿಕ್ಕಮಗಳೂರೇ ಹೆಚ್ಚು ಸಫರ್ ಆಗಿರೋರು. ನಾವು ಶಿವಮೊಗ್ಗದವ್ರು ಹಂಗೋ ಹಿಂಗೋ ಏನೇನೋ ಮಾಡಿ ಅಧಿಕಾರ ತಗೊಂಬಿಟ್ರಿ, 3-4 ಜನ ಚೀಫ್ ಮಿನಿಸ್ಟರ್ ಮಾಡ್ಕೊಂಡ್ರಿ, ಏನೇನೋ ಮಾಡ್ಕೊಂಡ್ರಿ, ಎಲ್ಲ ಮಾಡಿದ್ರಿ, ಒಂದು ಹಂತಕ್ಕೆ ತರ್ತೀವಿ. ದಕ್ಷಿಣ ಕನ್ನಡ ಉಡುಪಿಯವರು ಹೆಂಗೆಂಗೋ ಮಾಡ್ಕೊಂಡ್ರು, ಅವ್ರ ರಾಜಕಾರಣ ಅವ್ರವ್ರು ಮಾಡ್ಕೊಂಡ್ರು. ಬಟ್ ಮಧ್ಯದಲ್ಲಿ ನಾವಿಬ್ಬರು ಮಾತ್ರ ಸ್ಯಾಂಡ್ವಿಚ್ ಆಗ್ಬಿಟ್ವಿ. ಒಂದು ಕಡೆ ಇವರಿಗೆ ಮೈಸೂರು ನೋಡ್ತಾ, ನಮಗೆ ಶಿವಮೊಗ್ಗ ದಕ್ಷಿಣ ಕನ್ನಡ ನೋಡ್ತಾ,
ಹಾಗಾಗಿ ನಮಗೆ ಬಿಡಿ ಅದು ರಾಜಕಾರಣ ಅದು ಬೇರೆ. ಹಾಗೆ ಇದನ್ನ ಒಂದು ಸಿಸ್ಟಮೆಟಿಕ್ ತಗೊಂಡೋಗಿ ಮಾಡೋಣ ಹಾಲಪ್ಪನ. ಇದರಲ್ಲಿ ಪಕ್ಷಾತೀತವಾಗಿ ಸಾಧ್ಯವಾದಷ್ಟು ಯಾರಾದರೂ ಒಬ್ರು ಆ ಭಾಗದಲ್ಲಿ ಇರ್ತಕ್ಕಂಥ ಪಶ್ಚಿಮ ಘಟ್ಟದಲ್ಲಿ ಇರ್ತಕ್ಕಂಥ ಯಾರಾದರೂ ಒಬ್ರು ಹಿರಿಯರು ರಾಜಕೀಯವಾಗಿ ಗುರುಸ್ಕೊಳ್ಳದೆ ಇರೋರನ್ನೊಬ್ಬರು ಮುಂದೆ ಬಿಟ್ಕೊಂಡು ಅವ್ರನ್ನ ಆಮೇಲೆ ನಾವೆಲ್ಲ ಅವರೊಟ್ಟಿಗೆ ಸೇರ್ಕೊಂಡು ಇದು ಮಾಡ್ಕೊಂಡು ಏನೇನು ಮಾಡ್ಬೋದು ಖಂಡಿತವಾಗೂ ಮಾಡೋಣ. ಬಟ್ ಇದು ನನ್ನ ಪ್ರಕಾರ ಆಗಬೇಕಾಗಿರೋದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಬೇಕು. ಎಲ್ಲ ರಾಜಕೀಯ ಪಕ್ಷಗಳು ಒಪ್ಪಿಸ್ಬೇಕು. ಇದರಲ್ಲಿ ಮೊದಲು ಒಂದು ಹಂತದಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಸೇರಿ ಆಯಾ ಪಕ್ಷಗಳ ಒಟ್ಟಿಗೆ ಮುಖಂಡರುಗಳನ್ನು ಭೇಟಿ ಮಾಡಬೇಕು. ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಬೇಕು, ಬಿಜೆಪಿ ರಾಜ್ಯಾಧ್ಯಕ್ಷರನ್ನು ಭೇಟಿ ಮಾಡಬೇಕು, ಇಲ್ಲಿ ವಿರೋಧ ಪಕ್ಷದ ನಾಯಕರನ್ನು ಭೇಟಿ ಮಾಡಬೇಕು, ಆ ಪಕ್ಷದ ಕಾಂಗ್ರೆಸ್ನ ಅಧ್ಯಕ್ಷರು ಭೇಟಿ ಅದೇ ಥರ ಜನತಾ ದಳದಲ್ಲೂ ಕೂಡ ಮಾಜಿ ಪ್ರಧಾನಿಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಅವ್ರನ್ನೆಲ್ಲ ಭೇಟಿ ಮಾಡಿ ಇವ್ರನ್ನ ಕನ್ವಿನ್ಸ್ ಯಾಕಂದ್ರೆ ಇವ್ರು ಮತ್ತೆ ನಾಳೆ ಸಹಕಾರ ಕೊಡ್ಬೇಡಿ ಅಂದ್ಬಿಟ್ರೆ ಮತ್ತೆ ಇನ್ನೊಂದಾಗುತ್ತೆ ಪೊಲಿಟಿಕಲ್ ಟರ್ನ್ ತಗೊಂಡು. ಹಾಗೆ ಪಶ್ಚಿಮ ಘಟ್ಟ ವಿಚಾರವನ್ನು ರಾಜಕಾರಣದಿಂದ ಹೊರಗಡೆ ಒಂದು ಇದು ಪ್ರಾತಿನಿಧ್ಯ ದೃಷ್ಟಿ. ಇನ್ನು ಅಭಿವೃದ್ಧಿ ದೃಷ್ಟಿಯಿಂದಲೂ ಕೂಡ ಈಗ ನಾವು ಒಂದ್ಸತಿ CM ಅನ್ನು ಭೇಟಿ ಮಾಡ್ಬೋದು. ಈಗ ಯಡಿಯೂರಪ್ಪನವರು ಮಾಡಿ ಈಗ ಹೇಗೆ ಬೇರೆ ಭಾಗಗಳಿಗೆ ವಿಶೇಷ ಅನುದಾನ ಬೆಂಗಳೂರಿಗೆ ಕೊಡ್ತಾ ಇದ್ದಾರೆ, ಗುಲ್ಬರ್ಗ ಡಿವಿಷನ್ಗೆ ಕೊಡ್ತಾ ಇದ್ದಾರೆ, ಅದೇ ಥರ ಮಲೆನಾಡಿಗೆ ರಸ್ತೆ ವಿಚಾರ, ಆಮೇಲೆ ಬೇರೆ ಟೂರಿಸಮ್ನ ಇಂಪ್ರೂವ್ ಮಾಡೋಂಥ ದೃಷ್ಟಿಯಲ್ಲಿ, ಆಮೇಲೆ ಅಲ್ಲಿಗೆ ಹೊಂದಂಥ ಪರಿಸರಕ್ಕೆ ಪೂರಕವಾಗಿರುವಂಥ ಉದ್ಯಮಗಳನ್ನು ತರೋಂಥ ದೃಷ್ಟಿಯಲ್ಲಿ IT BT ಇರ್ಬೋದು, ಮತ್ತೊಂದು ಇರ್ಬೋದು, ಈ ಥರದ ಪರಿಸರಕ್ಕೆ ಪೂರಕವಾಗಿರೋದು ಜೊತೆಗೆ ಅಲ್ಲಿ ಬಹಳ ದೊಡ್ಡ ನೀರಾವರಿಗಳು ಬರದೇ ಇರೋಂಥ ರೀತಿಯಲ್ಲಿ ಸಣ್ಣ ನೀರಾವರಿಗೆ ಆದ್ಯತೆ ಕೊಟ್ಟು ಮಲೆನಾಡು ಭಾಗದಲ್ಲಿ ಇರ್ತಕ್ಕಂಥ ಇನ್ನೂ ಕೂಡ ಕೃಷಿಗೆ ಏನೇನು ಬೇಕು ಪೂರಕವಾಗಿರೋದು. ಜೊತೆಗೆ ಅಲ್ಲಿ ಉಪಕಸಬುಗಳನ್ನು ಮಾಡೋಕ್ಕೆ ಈಗ ನೋಡಿ ಕಾಫಿ ಅಡಿಕೆಯವರು ಇದ್ದಿದ್ರಲ್ಲಿ ಈ ವರ್ಷ ಹೋದ ವರ್ಷ ಸ್ವಲ್ಪ ಅನುಕೂಲ ಸ್ಥಿತಿಯಲ್ಲಿ ಇರೋದು ಬಿಟ್ಟರೆ ಕಾಫಿಯ ಸ್ಥಿತಿ ಅಂತೂ ಹೇಳೋದೇ ಈಗ ನಮ್ಮ ಚಿಕ್ಕಮಗಳೂರು ಜಿಲ್ಲೆನಲ್ಲಂತೂ ಮೊನ್ನೆ ಹೋದ ವಾರ ಒಂದು 15 ದಿವಸದಿಂದ ಬಂದು ಮಳೆಯಿಂದಾಗಿ ನಾವೆಲ್ಲ ನೆಲ ಕಚ್ಚಿ ಹೋಗ್ತಿದ್ವಿ. ಅರ್ಧಕ್ಕಿಂತ ಹೆಚ್ಚಾಗಿ ಕೆಳಗಡೆ ತೋಟದೊಳಗೆ ಹೋಗೋಕ್ಕಾಗಲಿಲ್ಲ, ಅಷ್ಟು ಬೇಜಾರಾಗಿದೆ. ಈ ಥರದ್ದೆಲ್ಲ ಸಮಸ್ಯೆಗಳಿದ್ದಾವೆ. ಹಾಗೆ ಇದನ್ನೆಲ್ಲವನ್ನೂ ಇಟ್ಕೊಂಡು ಮಲೆನಾಡು ಭಾಗಕ್ಕೆ ಪಶ್ಚಿಮ ಘಟ್ಟ ಭಾಗಗಳಿಗೆ ಈ ಸರ್ತಿನೂ ಕೂಡ ಬಜೆಟ್ನ ನಮಗೊಂದು ವಿಶೇಷವಾದಂಥ ರಸ್ತೆ ದೃಷ್ಟಿಯಿಂದ ಮೂಲಭೂತ ಸೌಕರ್ಯಗಳ ದೃಷ್ಟಿಯಿಂದ ಕೊಡಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು ಇಡೋದು ಕೊಡ್ತಾರೆ. ಒಂದೊಂದೇ ಆಗ್ತಾ ಹೋಗ್ತಾ ಬಂದರೆ ಇದು ನನ್ನ ಏನೂ ಮಾನಸಿಕವಾಗಿ ನಾನು ತಯಾರಿ ಮಾಡಿದೆ ಅಥವಾ ಯಾವುದೋ ಅಂಕಿಅಂಶಗಳು ನನ್ನ ಹತ್ರ ಇಲ್ಲದೆ. ಆಮೇಲೆ ಯಾರನ್ನಾದ್ರೂ ಒಂದು ಬೋಪಯ್ಯನವರೇ ನಿಮಗೆ ಒಂದು ಯಾರನ್ನಾದ್ರೂ ಒಬ್ಬರು ಸರ್ಕಾರದಲ್ಲಿರೋ ಅಧಿಕಾರಿನೋ ನಿವೃತ್ತಾಗಿ ಅಧಿಕಾರಿನೋ ಈ ಭಾಗದವ್ರು ಮಾಡಿ ಒಂದಷ್ಟು ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ಕಲೆಕ್ಟ್ ಮಾಡೋದು ಕ್ಲೀನ್. ಯಾಕೆಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದೊಂದು ಆರ್ಗ್ಯುಮೆಂಟ್ ಮಾಡೋದು ಸುಲಭದ ಕೆಲಸ ಇಲ್ಲ. ರಾಜಕಾರಣಿಗಳನ್ನ ಎಲ್ಲ ಪಾರ್ಟಿಗಳಿರೋ ರಾಜಕಾರಣಿಗಳನ್ನ ಕನ್ವಿನ್ಸ್ ಮಾಡ್ಬೋದು, ಅಧಿಕಾರಿಗಳನ್ನ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಏನು ಬೇಕು ಅದು ಮಾಡ್ಕೊಂತಾರೆ ಹೊರತು ದೇಶ ರಾಜ್ಯ ದೃಷ್ಟಿಯಿಂದ ಮಾಡೋಂಥ ಅಧಿಕಾರಿ ಭಾಳ ಅಪರೂಪ ನಾನು ನೋಡುವಂಥದ್ದು. ಎಲ್ಲೋ ಕೆಲವರು ಇರ್ಬೋದು, ಅವ್ರು ಒಪ್ಪೋದಿಲ್ಲ. ಅದು ಹಾಗಾಗ್ತದೆ, ಇದು ಹೀಗಾಗ್ತದೆ, ಇನ್ನೊಂದಾಗ್ತದೆ, ಮತ್ತೊಂದು ಏನೇನೋ ಕಥೆಗಳು ಹೇಳ್ತಾರೆ ಅವರು. ಆ ದೃಷ್ಟಿಯಿಂದ ನಾರ್ತ್ ಈಸ್ಟ್ಗೆ ಏನು ಮಾಡಿದರು, ಯಾವ ಕಾರಣಕ್ಕೋಸ್ಕರ ಮಾಡಿದರು, ಗೋವಾಕ್ಕೆ ಏನು ಮಾಡಿದರು, ಯಾವ ಕಾರಣಕ್ಕೋಸ್ಕರ ಮಾಡಿದರು, 370 ಗುಲ್ಬರ್ಗ ಕೊಡ್ಬೇಕಾದ್ರೆ, ವಿದರ್ಭದಲ್ಲಿ ಕೊಡಬೇಕಾದ್ರೆ ಬೇರೆ ಬೇರೆ ಭಾಗದಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಏನು ಕಾರಣಕ್ಕೆ ಕೊಟ್ಟರು, ಅಭಿವೃದ್ಧಿ ದೃಷ್ಟಿಯಿಂದಲೇ ಕೊಟ್ಟರು, ಅಭಿವೃದ್ಧಿ ಆಗಲಿಲ್ಲ. ಇವರಿಗೆ ಕೊಡಗಿನಲ್ಲಾದಂಥ ಅಥವಾ ಚಿಕ್ಕಮಗಳೂರು ಮೂಡಿಗೆಲ್ಲಾದಂಥ ಒಂದು ಹೋದ್ಸರ್ತಿ ಇದಾಯ್ತಲ್ಲ, ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ, ನೂರಾರು ಕೋಟಿ ರೂಪಾಯಿ, 1000 ಕೋಟಿ ರೂಪಾಯಿ ಮೇಲೆ ನಷ್ಟ ಆಗಿದೆ. ಯಾವ ಸರ್ಕಾರ ಏನು ಕೊಡೋಕೆ ಅಷ್ಟೆಲ್ಲ ಕೊಡೋಕ್ಕೂ ಸಾಧ್ಯ ಇಲ್ಲ. ಅದು ಸ್ಪೆಷಲ್ ಪ್ರಾವಿಷನ್ ಮಾಡಲೇಬೇಕು. ಯಾಕೆ ಆಗ್ತಾ ಇದೆ, ಏನಾಗ್ತಾ ಇದೆ, ಈ ಬೇರೆ ಕಡೆ ರಸ್ತೆ ಮಾಡೋದು 1 ಕಿಲೋಮೀಟ್ರಿಗೆ ಅವ್ರು ಕೊಡೋದು, ಮಲೆನಾಡಿಗೂ ಬೇರೆ ವ್ಯತ್ಯಾಸ ಮಾಡಲೇಬೇಕು ಅವರಿಗೆ. ಇಲ್ಲಿ ರಿಟೈನ್ ವಾಲ್ ಕಟ್ಟಬೇಕು, ಮತ್ತೊಂದು ಮಾಡಬೇಕು, ಜರುಗದಿರೋ ಥರ ಮಾಡಬೇಕು, ಅದಕ್ಕೆ ಹುಲ್ಲು ಇದು ಹಚ್ಚಿ ಮತ್ತೆ ಮಣ್ಣು ಜರಿದಿರೋ ಥರ ಮಾಡಬೇಕು, ಮಣ್ಣು ಸವಕಳಿ ಆಗದೆ ಇರೋಂಥ ರೀತಿಯಲ್ಲಿ ಮಾಡಬೇಕು. ಈ ಥರ ಬೇರೆ 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 ಕಾರ್ಯಕ್ರಮಗಳು ಮಾಡಬೇಕಾಗ್ತದೆ. ಇದನ್ನು ನಾವು ಕೇಳದೆ ಹೋದರೆ ಯಾರೂ ಕೊಡೋದಿಲ್ಲ. ಕೋವಿಡ್-19 ಎಲ್ಲ ತಲೆ ಮೇಲೆ ಹಿಡಿತಾರೆ, ಇಷ್ಟು 30% 40% ಕಟ್ಟು ಅಂತ ಹೇಳ್ತಾರೆ. ಒಂದೇ ಕಡೆ ಕೂತು ಒಂದು ಕಡೆ ಹೇರ್ ಕಟಿಂಗ್ ಮಾಡಿದಾಗ ಒಂದು ಕಡೆಯಿಂದ ಕ್ಲೀನಾಗಿ ಮಾಡಿ ಎಲ್ಲ ಡಿಪಾರ್ಟ್ಮೆಂಟನ್ನು ಅಷ್ಟು ಕಮ್ಮಿ ಮಾಡಿ ಕೈ ಬಿಟ್ಬಿಡ್ತಾರೆ ಅಷ್ಟೇ. ಸಂಬಳ ಕೊಡೋಕ್ಕೆ ಎಷ್ಟು ಬೇಕು ಅಷ್ಟು ದುಡ್ಡು ಇಟ್ಕೊಳ್ತಾರೆ. ಇದು ವಾಸ್ತವ ಸ್ಥಿತಿ. ಹಾಗೆ ಇದನ್ನ ನೀವೆಲ್ಲ ಆಸಕ್ತಿ ತಗೊಂಡ್ರದು ಒಳ್ಳೆಯದೇ. ಆದರೆ ಫಸ್ಟ್ ಇದು ಜನಪ್ರತಿನಿಧಿಗಳ ಮಟ್ಟದಲ್ಲಿ MP ಗಳು MLA ಗಳು MLC ಗಳ ಮಟ್ಟದಲ್ಲಿ ಆಗಬೇಕು. ಆಮೇಲೆ ಪೊಲಿಟಿಕಲ್ ಪಾರ್ಟಿಯ ಈಚ್ ಲೀಡರ್ ಪಾರ್ಟಿ ಲೀಡರ್ಗಳ ಮಟ್ಟದಲ್ಲಿ ಆಗಬೇಕು. ಆಮೇಲೆ ಹೋರಾಟ ಸ್ವರೂಪ ಬಂದಂಥ ಸಂದರ್ಭದಲ್ಲಿ ನಿಮ್ಮೆಲ್ಲ ಒಂದು ಆಸಕ್ತಿ ಅವಶ್ಯಕತೆ ಇದೆ. ಆಮೇಲೆ ಇದ್ರ ಬಗ್ಗೆ ಒಂದು ಕ್ಲೀನ್ ಆಗಿರ್ತಕ್ಕಂಥ ಒಂದು ಡ್ರಾಫ್ಟ್ ಮಾಡಿ ಪಾಂಪ್ಲೆಟ್ ಜನಗಳಿಗೆ ಇವರೇನೋ ಮತ್ತಿದ್ರಲ್ಲಿ ರಾಜಕಾರಣ ಪ್ರಾರಂಭ ಮಾಡಿದ್ರು ಅಂತ ಆಗಬಾರ್ದು. ಯಾಕೆ ನಮಗೆ ಈ ಥರದ್ದು ಬೇಕು ಅನ್ನೋದು ಕೇಳೋ ದೃಷ್ಟಿಯಿಂದ ಆ ರೀತಿ ಹೋಗಬೇಕು. 3-4 ಹಂತದಲ್ಲಿ ಮಾಡಬೇಕಾಗ್ತದೆ. ಈ 1 ವರ್ಷ ನಮ್ಗೆ ಅವಕಾಶ ಇದೆ. ಸರಿಯಾಗಿ ಮಾಡಿದರೆ ಸಾಧ್ಯತೆ ಆಗ್ಬೋದು ಅಂತ ನನ್ನ ನಿರೀಕ್ಷೆ.
ಇದಿಷ್ಟು ನಾನು ಪ್ರಿಲಿಮಿನರಿ ಹೇಳ್ಬೋದಾದಂಥ ವಿಷಯ. ಒಂದ್ಸಲ CM ಮೀಟ್ ಆಗಿ ಪ್ರಧಾನ ಮೀಟ್ ಆಗಿ ನಾನು ಈ ವಿಚಾರದಲ್ಲಿ ಅಪ್ಪಚ್ಚು ರಂಜನ್ ಹತ್ರ ಮಾತಾಡಿದ್ದೆ, ಸಕಲೇಶ್ಪುರದಲ್ಲಿ ಇವ್ರ ಹತ್ರ ಎಲ್ಲ ಮಾತಾಡಿದ್ದೆ, CT ರವಿ ಹತ್ರ ಮಾತಾಡಿದ್ದೆ, ಇನ್ನೂ HM ವಿಶ್ವನಾಥ್ ಸಕಲೇಶ್ಪುರ ಎಕ್ಸೆಲ್ನಲ್ಲಿ ಅವ್ರ ಹತ್ರನೂ ಮಾತಾಡಿದ್ದೆ. ಸುಮಾರು ಜನ ಹತ್ರ, ಕುಮಾರಸ್ವಾಮಿ ಸಕಲೇಶ್ಪುರ MLA ಅವ್ರ ಹತ್ರನೂ ಮಾತಾಡಿದ್ದೆ. ಎಲ್ಲ ಹೋಗ್ತಾರೆ, ಅದ್ರಾಗೇನು ಆ ಥರದ್ದೇನಿದೆ. ಈ ವಿಚಾರದಲ್ಲಿ ಒಮ್ಮತೆ ಈಗ ಈ ಡಿಲಿಮಿಟೇಷನ್ ಹುದ್ದೆ ಆದಾಗ ಈ MP ಪ್ರಕಾಶ್ ಅವರ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಪಿಟಿಷನ್ ಹಾಕಿದ್ರು. ಅದಕ್ಕೆ ನಾವು ಕೊಡಗಿನಿಂದಲೂ ಈ ಕೂಡ ಸಮಾಜದಲ್ಲಿ ಸೇರಿ ಎಲ್ಲ ನಾವು ಇಂಪ್ಲಿಗಾಗಿ ಹೇಳಿ ಹಾಗೆ ಕೊಡಗು ಕೇಳಿಸಿದ್ರು ಒತ್ತಾಗಿದ್ದಾರೆ ಅವ್ರ ಕೈಗೆಲ್ಲ ಕೊಟ್ಟಲ್ಲ ನಮ್ಮ ದುರಾದೃಷ್ಟ ಅವರು ಏನು ಮಾಡಿಲ್ಲ. ಅಲ್ಲಿಂದ ಏನಾಯಿತು ಅಂತಲೇ ಗೊತ್ತಿಲ್ಲ. ಅದು ಒಂದು ಯಾಕಂದ್ರೆ ನಮಗೆ 3 ಇತ್ತು, 2 ಆಗುತ್ತೆ. ನಮಗೆ 8 ಇತ್ತು, 7 ನಮ್ದು 6 ಇದ್ದು 5 ಆಯ್ತು. ನೆಕ್ಸ್ಟು ನಮಗೆ ಈಗ ಗೊತ್ತೇ ಆಗ್ತದೆ ನಮಗೆ ಆ ಪರಿಸ್ಥಿತಿ. ಕಾರಣ ಏನು, ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಇದೇ ತಪ್ಪು ನಾವು ಮೊದಲಿದ್ದಲೇ ಈ ಫ್ಯಾಮಿಲಿ ಪ್ಲಾನಿಂಗು ನಮ್ಮ ಜಿಲ್ಲೆಗಂತೂ ಅದು ಸ್ಪೆಷಲ್ ಮೊದಲ ಈ ಮಕ್ಕಳೇ ಕಡಿಮೆ, ಒಂದು ಎರಡು ಅಷ್ಟೇ. ಪರಿಣಾಮ ಹೀಗಾಗಿದೆ. ಒಂದು ಅದು ಈಗ ಅದಂತೂ ಭಾಳ ಪ್ರಯತ್ನ ಅಂದರೆ ಅದೇ ಇವರು ಸಿಂಗ್ ನಮ್ಮ ಪರವಾಗಿತ್ತು. ಆದರೆ ನೀವು ಹೇಳಿದಾಗೆ ಎಲ್ಲರೂ ಸೇರ್ತಾರೆ. ನಾನು ಅನಂತಕುಮಾರ್ಗಿಂತೂ ಇಷ್ಟೇ ರಿಕ್ವೆಸ್ಟ್ ಮಾಡಿದ್ದೀನಿ. ನೀವು ಹೇಳಿದಾಗೆ ಅವ್ರಿಗೆ ಬೇಕಾದ್ರೆ ಮಾಡ್ಕೊಂಡು ಕುಲ್ದೀಪ್ ಸಿಂಗ್ ಕೊನೆಗೆ ನನಗೆ ಏನು ಹೇಳಿದ್ರು ಅಂದರೆ ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಆಯಿತು. ಅಲ್ಲಿ ಹೋದಂತಂದ್ರೆ ಯು ಹ್ಯಾವ್ ಟು ಟೇಕ್ ಅಪ್ ದಿಸ್ ಇಶ್ಯೂ ಇನ್ ಪಾರ್ಲಿಮೆಂಟ್ ಐ ಆಮ್ ಇಂಪ್ಲಿಮೆಂಟಿಂಗ್ ಇಟ್. ಅಷ್ಟೇ ಟೇಕ್ ಇಟ್ ಮಾಡ್ಕೊಡಕ್ಕೆ ಹೇಳಿ ಪಾರ್ಲಿಮೆಂಟಲ್ಲಿ ಮಾತಾಡಿದ್ದೀವಲ್ಲ, ಪಾರ್ಲಿಮೆಂಟಲ್ಲಿ ಮಾತಾಡಿ ಏನು ಬೇಕೋ ಅದು ಮಾಡ್ತೀನಿ. ಜನಾಭಿಪ್ರಾಯ ತೆಗೆದುಕೊಂಡು ಬಂದಾಗ ನಾನು ಜೀವಿಸಿ ನಾವೆಲ್ಲ ಬಂದಿದ್ದೆ. ಬಂದು ಹೇಳಿದಾಗ ಅದು ಕೊಡಗಿನ ಮಟ್ಟಿಗೆ ಭಾಳ ಸಿಂಪಲ್. ಯಾಕೆಂದರೆ 56ರವರೆಗೆ ನಮಗೊಂದು ಪಾರ್ಲಿಮೆಂಟ್ ಸೀಟ್ ಹೌದು, ಪ್ರತ್ಯೇಕ ಸಿ ಸ್ಟೇಟ್. ಈಗ ನಮ್ಮನ್ನು ಕೇಳೋರಿಲ್ಲ. ಇಷ್ಟು ವರ್ಷ ಮಂಗಳೂರು, ಈಗ ಮೈಸೂರು ಅವಸ್ಥೆ. ಅದು 6 ಅಸೆಂಬ್ಲಿ ಎಲ್ಲಿರ್ತಾವೆ ನಿಮ್ಮ 2 ಇದ್ರು ಅಂದ್ರೆ ಇಲ್ಲದಿದ್ರು ಅಂದ್ರೆ ಈ ನಮ್ದಾಗೆ ನಾವು 5 ಒಂದು ಹಾಸನಕ್ಕೆ ಕೊಡೋದು, 4 ಮಂಗಳೂರಿನವ್ರು 4, ಅದಕ್ಕೆ ಹೆಸರು ಉಡುಪಿ ಚಿಕ್ಕಮಗಳೂರು. ಹಾಗೆ ಉಡುಪಿಯವರು ಅವ್ರ ಪ್ರಭಾವ ಮತ್ತೆ ನಾವೇನು ನಡೆಯೋದೇ ಈಗಿಲ್ಲ. ಅದೇನು ಈಗ ಅದು ಮಾಡ್ತಾರೆ ಅಂತ ಈ ಸಲ ನಾವು ಗಟ್ಟಿಯಾಗಿ ಮಾಡ್ತಾರೆ. ಕಾನ್ಸ್ಟಿಟ್ಯೂಷನ್ ಮಾಡಬೇಕು, ಮಾಡಿಸ್ಬೇಕು. ಯಾಕಂದ್ರೆ ಒನ್ಸ್ ಇನ್ 10 ಇಯರ್ಸ್ ಅದು 2025 ಅವರಿಗೆ ಫ್ರೀಸ್ ಆಗಿರೋದು ಸರ್ ಸೀಟು. ಇನ್ಕ್ರೀಸ್ ಮಾಡಬಾರ್ದು ಅಂತ ಫ್ರೀಸ್ ಏನಾಗಿದೆ ಪಾರ್ಲಿಮೆಂಟ್ ಅಸೆಂಬ್ಲಿ ಸೀಟ್ 2025 ಮುಗೀತದೆ. ಮತ್ತೆ ಎಕ್ಸ್ಟೆಂಡ್ ಮಾಡ್ಬೋದು, 10 ವರ್ಷ ಎಕ್ಸ್ಟೆಂಡ್ ಮಾಡೋದು. ಅಂದರೆ ಪಾರ್ಲಿಮೆಂಟ್ 544 45 ಇರಬೇಕು, ಕರ್ನಾಟಕ ಅಸೆಂಬ್ಲಿ 224 ಇರಬೇಕು. ಈ ಫ್ರೀಸಿಂಗು ಅದನ್ನು ಚೇಂಜ್ ಮಾಡಿ ನಮಗೇನು ಚೇಂಜ್ ಮಾಡಿದ್ರೆ ಪಾಪ್ಯುಲೇಷನ್ ಇದೆ. ಬೆಂಗಳೂರಿನಂತ ನಮಗೆ ಹೆಚ್ಚು ಮಾಡಲಿ ಅವರು ವೋಟರ್ಸ್ ಪಾಪ್ಯುಲೇಷನ್ ನಮಗೆ ಕಮ್ಮಿ ಮಾಡಿ ನಮ್ಮಂಥ ಜಿಲ್ಲೆ ಇಲ್ಲಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಇದೆ. ಒಂದ್ಸತಿ ನಾನು ನಿಂತಿದ್ದೆ, ಅದು 8 ಕಿಲೋಮೀಟರ್ ಉದ್ದ 8 ಕಿಲೋಮೀಟರ್ ಆಗಲೇ ಅದೇ ದೊಡ್ಡದು 4 ಲಕ್ಷ ಓಟು. 8 ಕಿಲೋಮೀಟರ್ ಉದ್ದ 8 ಕಿಲೋಮೀಟರ್ ಆಗಲೇ ಮುಗಿದೋಯ್ತು. ಒಂದು ದಿವಸದಲ್ಲಿ 3 ಸರ್ತಿ ಓಡಾಡ್ಬೋದು ನಾನು ಬಸವನಗುಡಿಯಲ್ಲಿ. ಆಮೇಲೆ ಶಿವಾಜಿನಗರ ಎಲ್ಲ 1.5 ಲಕ್ಷ ಓಟು, 1,60,000. ಈ ಬಸವನಗುಡಿ 1,80,000. ಕಾಂಪ್ಲಿಮೆಂಟ್ ಪಶ್ಚಿಮ ಘಟ್ಟಗಳಿಗೆ ಪಾಪ್ಯುಲೇಷನ್ ಹೌದು ಸರ್. ಇದು 543 ಸೀಟ್ ಇದೆ. MLA ಎಷ್ಟು ಅಂತ ಇದೆ ಅಂತ ಇದೆ. ಈಗ ಅದರಲ್ಲಿದ್ದು ಡಿಲಿಮಿಟೇಷನ್ ಮಾಡುವಾಗ ಮತ್ತೆ ಪ್ರತಿ 25 ವರ್ಷಕ್ಕೆ ಒಂದ್ಸರಿ ಆಗಬೇಕು ಅಂತ ಇದೆ. 4 ವರ್ಷ ಹೆಚ್ಚು ಕಮ್ಮಿ ಆಗ್ತದೆ ಪ್ರೊಸೀಜರ್ ಮಾಡುವಾಗ. ಈ ಸರಿ ಲೇಟ್ ಆಯಿತು, ಮೊನ್ನೆ ಆದಾಗ ಲೇಟ್ ಆಗಿತ್ತು. ಈ ಸರಿ ಮತ್ತೆ ಲೇಟ್ ಆಗ್ಬೋದು. ಅದು 30 ಮಾಡ್ತಾರೆ, 30 ಮಾಡ್ತಾರೆ. 25 ಮಾಡಿದ್ರೆ 30ಕ್ಕೆ ಮಾಡ್ತಾರೆ. ಇರೋದು 25 ಇಸ್ವಿ, 30 ಮಾಡ್ತಾರೆ.
ಅವಾಗ 8 ವರ್ಷ 7 ವರ್ಷ ಲೇಟ್ ಆಯ್ತು. ಅಲ್ಲ ಅದ್ರ ಜೊತೆಗೆ ಒಂದು ದೇಶಕ್ಕೆ ಒಂದು ಎಲೆಕ್ಷನ್ ಬೇರೆ ನಡೀತಾ ಇದೆಯಲ್ಲ, ಅದೇನಾದ್ರು ಬಂದುಬಿಟ್ರೆ ಇವೆಲ್ಲವೂ ವ್ಯತ್ಯಾಸ ಆಗ್ಬೋದು. ಪಾರ್ಲಿಮೆಂಟ್ ವ್ಯತ್ಯಾಸ ಆಗ್ಬೋದು, ಅಸೆಂಬ್ಲಿ ವ್ಯತ್ಯಾಸ ಆಗ್ಬೋದು. ಕೆಲವು ಟರ್ಮ್ ಎಷ್ಟು ಕಡಿಮೆ ಆಗ್ತವೆ, ಕೆಲವು ಟರ್ಮ್ ಜಾಸ್ತಿ ಆಗ್ತವೆ. ಈಗ ಗಂಗಾಧರ ಕರೆ ಅದಕ್ಕೆ ಪಶ್ಚಿಮ ಘಟ್ಟಗಳಿಗೆ ಇದೇ ಈ ಹೇಳಿ, ನೀವೊಂದು ವಿಶೇಷ ಆಸಕ್ತಿ ವಹಿಸ್ಕೊಂಡು ಬಂದಿದ್ದೀರಿ ಅಲ್ಲಿಂದ ಯಜಮಾನರು ರೆಸ್ಟ್ರಿಕ್ಷನ್ ಏನಾಯ್ತು ಅಂತ ತಿಳ್ಕೊಳ್ಳೋಣ. ಇಲ್ಲ ಅದು ಮೋಸ್ಟ್ಲಿ ಹೋಗಿರ್ತದೆ, ಡಿಲಿಮಿಟೇಷನ್ ಆಗಿರುತ್ತಲ್ಲ ಹೋಗಿರ್ತದೆ ಸ್ಯಾನಿಟರಿ ಇನ್ಫ್ರಾಸ್ಟ್ರಕ್ಚರ್ಸ್ ಅಲ್ಲಿ ಅಲ್ಲ ಅವರು ಆದ್ಮೇಲೆ ಆದ್ಮೇಲೆ ಯಾಕೆಂದ್ರೆ ಬಳ್ಳಾರಿ ಮತ್ತೆ ಯಾರಿದ್ರು ಪ್ರಕಾಶ್ ಜೊತೆಗೆ ಕೊಡಗಿನವ್ರು ಯಾರಲ್ಲ ಯಾರಿದ್ದು ಕಾಂಗ್ರೆಸ್ ಅವರು ನಾವು ಕ್ಲೋಸ್ ಮಾಡಿದ್ವಿ ಬ್ರಿಜೇಶ್ ಕಾಳಪ್ಪ ಬ್ರಿಜೇಶ್ ಕಾಳಪ್ಪ ವಿಜೇಶ್ ಕಾಳಪ್ಪ ಪ್ರಿನ್ಸಿಪಲ್ ಆಫೀಸರ್ ಇದ್ರು. ನಿಮ್ಮ ಹತ್ರ ಸಂಪರ್ಕ ಇತ್ತು. ವಿಜೇಶ್ ಕಾಳಪ್ಪ ಕೇಳ್ತಿದ್ರು. ನಾವೆಲ್ಲ ಒಕ್ಕಲತ್ತು ಸ್ಟೈಲ್ ಮಾಡಿ ಕೊಟ್ಟು ಒಂದು ಸ್ವಲ್ಪ ಇದು ಕೊಡ್ತೀವಿ. ಬ್ರಿಜೇಶ್ ಅವರು ಕಪಿಲ್ ಹೇಳಿದ್ರೆ ನಿಮ್ಮನ್ನ ಅನುಮಾನ ಪಡೋ ಪ್ರಶ್ನೆ ನೀವು ಹೇಳಿದ್ರೆ ಒಂದು ಕೆಲಸ ಮಾಡಿ ಗೋಪಾಯ್ ಸರ್, ಈ ಸೆಷನ್ ಹೇಗೂ ಇದೆಯಲ್ಲ ಇನ್ನೊಂದು 5ನೇ ತಾರೀಕು ಇದೆಯಲ್ಲ, ಸಂಜೆ ಯಾವ್ದಾದ್ರು ಒಂದು ಟೈಮಿಗೆ ಈ ಭಾಗದ ಶಾಸಕರುಗಳನ್ನೆಲ್ಲ ಒಂದು ಕರೆದು ಬಿಡಿ. ನೀವು ಅದರಲ್ಲಿ ಲೆಜಿಸ್ಲೇಟಿವ್ ಸೋಮನ್ನು ವಿಧಾನಸಭೆ ಎಲ್ಲ ಕರೀರಿ. ಸ್ಪೀಕರ್ಗೆ ಒಂದು ಇಬ್ಬರುಗಳಿಗೆ ಮಾತಾಡ್ತೀವಿ. ಅಲ್ಲೇ ಅವರೇ ಕರೀಬೇಕಾದ್ರೆ ಸರಿ ಸರಿ ಕರೆದ್ರೆ ನಾವು ಎಲ್ಲ ಬರ್ತಿರ್ಬೇಕಾದ್ರೆ ಅವ್ರು ಯಾರನ್ನ ಬೇಕೋ ಅವ್ರು ಕರೀರಿ, ಶಾಸಕರನ್ನಂತೂ ಕರೀರಿ. ಎಲ್ಲ ಪಾರ್ಟಿಯವರು ಇರ್ತಾರೆ, ಅವಾಗ ಲಿಸ್ಟ್ ಮಾಡ್ಬೇಕು ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿ ಕರೀಬೇಕು. ಪಶ್ಚಿಮ ಘಟ್ಟದ ಕಾನ್ಸ್ಟಿಟ್ಯೂನ್ಸಿ ಯಾರನ್ನಾರು ಒಬ್ಬರನ್ನ ನೀವು ಈ ವಿಚಾರದಲ್ಲಿ ಸ್ವಲ್ಪ ಸಂಪರ್ಕ ಇರೋರು, ಎಮ್ ಸವಲತ್ತು ಇರೋರು ಒಂದು ಆಫೀಸ್ ಟೈಪ್ ಮಾಡಿಕೊಂಡು, ಈಗ ನೋಡಿ ಡೆಪ್ಯೂಟಿ ಚೇರ್ಮನ್ನು ಕೌನ್ಸಿಲು, ಡೆಪ್ಯೂಟಿ ಸ್ಪೀಕರು ಅವರು ಡೆಪ್ಯೂಟಿ ಸ್ಪೀಕರ್ ಆ ಭಾಗದವರು ಅಂತ ಕಾಣ್ತಾರೆ, ಡೆಪ್ಯೂಟಿ ಚೇರ್ಮನ್ ಕೌನ್ಸಿಲ್ ಒಬ್ಬರು ಮೂಡಿಗೆರೆಯವರಿದ್ದಾರೆ. ಈಗ ಜೊತೆಗೆ ಒಂದಷ್ಟು ಇಟ್ಕೊಂಡು ಈ ಥರದ ಕೆಲವು ಆಫೀಸ್ ಇರ್ತಾರೆ. ಯಾವ್ದಾದ್ರು ಒಂದು ಆಫೀಸ್ನ ಬಳಸ್ಕೊಳಕ್ಕೆ ಒಂದು ವಿಧಾನಸಭೆ ಜೀವರಾಜ್ ಪೊಲಿಟಿಕಲ್ ಸೆಕ್ರೆಟರಿ ಜೀವರಾಜ್ ಇದ್ದಾರೆ. ಜೀವರಾಜ್ ಹಾಗೆ ತೊಂದರೆಗೆ ಒಳಗಾದವ್ರದ್ದೇ ಒಂದು 30 ಒಂದು ಗೆಸ್ಟ್ ಇದೆ. ಈಗ ನಮ್ಮ ಹತ್ರ ದಾಖಲೆ ಕೂಡ ಇದೆ. ಈಗ ಅಂಥವ್ರನ್ನ ರಾಜ್ಯ ಮಟ್ಟದಲ್ಲಿ ಅಥವಾ ತಮ್ಮ ನೇತೃತ್ವದಲ್ಲಿ ಒಂದು ಸಭಾ ಸಮಿತಿ ಅಂತ ಒಂದು ನೇಮಕ ಮಾಡ್ಕೊಂಡ್ರೆ, ರಾಜ್ಯ ಮಟ್ಟದ ಸಮಿತಿ ಇದ್ದರೆ ಭಾಳ ಒಳ್ಳೆಯದು. ನಮ್ಮ ಕ್ಷೇತ್ರದ ಮಾತ್ರ ಅಥವಾ ನಮ್ಮ ಜಿಲ್ಲೆದ ಮಾತ್ರ ಹೇಳ್ತೀವಿ. ಅದು ರಾಜ್ಯಾದ್ಯಂತ ಆದರೆ ಸಂಬಂಧಪಟ್ಟವರಿಗೆ ಕೇಂದ್ರ ಸರ್ಕಾರಕ್ಕೆ ಕಾಂಟ್ಯಾಕ್ಟ್ ಮಾಡೋದು ಒಳ್ಳೆಯದಾಗುತ್ತೆ. ಕೊಡಗು ಹಾಸನದಲ್ಲಿ ಎರಡು ಮೂರು ಹಾಸನ ರಿಸರ್ವ್ ಮಾಡಿ, ಅಕ್ಕಲಗೂಡು, ಬೇಲೂರು, ಸಕಲೇಶ್ಪುರ ಮೂರೇ ಉಳಿದೋಗ್ಬೇಕಾಗಿಲ್ಲ. ಆಮೇಲೆ ಚಿಕ್ಕಮಗಳೂರಿನಲ್ಲಿ ಇದು, ಆಮೇಲೆ ಶಿವಮೊಗ್ಗದು, ನಾರ್ತ್ ಕನ್ನಡದು, ಬೆಳಗಾವಿ, ದಕ್ಷಿಣ ಕನ್ನಡ, ಉಡುಪಿ. ಇಷ್ಟು ಬರ್ತವೆ. ಒಂದು ಸ್ಪೀಕರ್ಗೆ ಹೇಳಿ ಬೆಳಗಾವಿ ಬಂದ್ರೆ ಬರಲಿ, ಇದಿಲ್ಲ ನೋಡಿ. ಅವ್ರದ್ದು ಮರಾಠಿ ಕನ್ನಡ ಬೇರೆ ಇದೆ, ಅದಿರಲಿ. ಬಟ್ ಕಾನ್ಸ್ಟಿಟ್ಯೂನ್ಸಿ ಡಿಲಿಮಿಟೇಷನ್ ಸಣ್ಣವಾಗ್ತಾ ಅಂದ್ರೆ ಅವರು ಖುಷಿ ಪಡ್ತಾರೆ. ಅದರಾಗೆ ಆಮೇಲೆ ಇದು ಜೊತೆ ಮಾಡ್ಕೊಂಡು ನಾವು ಬೇರೆ ಪಕ್ಕದ ಸ್ಟೇಟಿಗೂ ಹೋಗೋದಲ್ಲ. ನಮ್ದು ಸ್ಟ್ರಾಂಗ್ ಆಮೇಲೆ ನಾವು ಮಾಡ್ತೀವಿ ಅಂದ್ರೆ ಆಮೇಲೆ ಅವರು ಮಾಡೇ ಮಾಡ್ತಾರೆ. ಆಮೇಲೆ ಅವರು ನಮಗಿಂತ ಪವರ್ಫುಲ್ ಸ್ಟೇಟ್ಗಳು ಮಹಾರಾಷ್ಟ್ರ ಮತ್ತು ಗುಜರಾತ್ ಅಂತ ಪಾರ್ಲಿಮೆಂಟಲ್ಲಿ ಹೇಗೆ ತರೋದು, ಯಾವ ಬರುತ್ತೆ ಎಲ್ಲ ಆಗ್ಬೇಕಾಗಿರೋದು ನೀವು ಮನವರಿಕೆ ಮಾಡಕ್ಕೆ ಒಂದಿನ ಅಂತ ಅಲ್ಲ ಟೈಮ್ ಬೇಕು ನೋಡಿ. ಆಗ್ಬೇಕಾಗಿರೋದು ಸಂವಿಧಾನ ತಿದ್ದುಪಡಿ. ಸ್ಪೆಷಲ್ ಸ್ಟೇಟಸ್ ಅಂದ್ರೆ ಸುಲಭದ್ದಲ್ಲ. ಸ್ಪೆಷಲ್ ಸ್ಟೇಟಸ್ ಅಂದ್ರೆ ಅದಕ್ಕೆ ಎಕಾನಮಿಕ್ ಇಂಪ್ಲಿಕೇಶನ್ಸು ಇರ್ತವೆ, ಪೊಲಿಟಿಕಲ್ ಇಂಪ್ಲಿಕೇಶನ್ಸು ಇರ್ತವೆ. ಎಲ್ಲರೂ ಅಷ್ಟು ಸುಲಭವಾಗಿ ಹೋಗೋದು. ಪೊಲಿಟಿಕಲ್ ಪಾರ್ಟೀಸ್ನ ಕನ್ವಿನ್ಸ್ ಮಾಡಬೇಕು, ಲೀಡರ್ಗಳನ್ನ ಕನ್ವಿನ್ಸ್ ಮಾಡಬೇಕು, ಈಗಿನ ಸರ್ಕಾರನ ಕನ್ವಿನ್ಸ್ ಮಾಡಬೇಕು. ಅಲ್ಲಿ ಎರಡು ಮಾಡಿ ಇದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು ಎಲ್ಲರೂ ಒಪ್ಪಿದ್ರೆ ಸ್ವಲ್ಪ ಸುಲಭ ಆಗ್ತದೆ. ಅಸಾಧ್ಯ ಅನ್ನಲ್ಲ ನನ್ನ ಪ್ರಕಾರ, ಸ್ವಲ್ಪ ಸುದೀರ್ಘ ಆಗ್ತದೆ. ಆಮೇಲೆ ಇದಕ್ಕೆಲ್ಲ ಬರೋಣ, ಕೃಷ್ಣಪ್ಪನವರೇ, DP ಅವಕ್ಕೆಲ್ಲ ಬರೋಣ. ಅದು ನಮ್ಮ ಲೆವೆಲಲ್ಲಿ ಇರ್ತದೆ. ಸರ್ಕಾರದವ್ರು ಮಾಡೋಂಥದ್ದು ಅದೇನು ದೊಡ್ಡದೇ ಇದೆ. ಅದಕ್ಕೊಂದು ಗೈಡ್ಲೈನ್ಸ್ ಇದೆ. ಇಷ್ಟು ಪಾಪ್ಯುಲೇಷನ್, ಅದರೊಳಗೆ ಇಲ್ಲಿ ಇವರೇ ಆಟ ಆಡ್ಬೋದು. ಅದಕ್ಕೆ ಸಂವಿಧಾನ ತಿದ್ದುಪಡಿ ಅವು ಏನು ಬೇಕಾಗಿಲ್ಲ, ಆ್ಯಕ್ಟ್ಗಳಿಗೆ ಮಾಡ್ಕೊಂಬೋದು. ಅದರಲ್ಲಿಷ್ಟು ನಮಗೆ ಕಡಿಮೆ ಕಾನ್ಸ್ಟಿಟ್ಯೂನ್ಸಿ ಪಾಪ್ಯುಲೇಷನ್ ಕಡಿಮೆ ಇದೆ, ಬೇರೆ ಕಡೆ ಹೌದು, ಸ್ವಲ್ಪ ಕಡಿಮೆ, ಮಲೆನಾಡಿ ಕಡಿಮೆ ಮಾಡಿದೆ. ನೀವು ಸರ್ CM ಒಂದ್ಸಲ ಮತ್ತೆ ಅದಕ್ಕೆ ಪ್ರಿಲಿಮಿನರಿ ಇವತ್ತು ಹೇಗೆ ಸೇರಿದ್ದೀವೋ ಹಾಗೆ ಸರ್ ಫಸ್ಟ್ ಈ ವಾರ ಏನಾದ್ರು ಮಾಡಿ ನಾವೊಂದು 15-20 ಜನ 10-12 ಜನ MLA ಸೇರಿಕೊಂಡು ಬರ್ತಾರೆ. ಅವ್ರನ್ನು ಸೇರಿಸ್ಕೊಂಡು ಮಾಡ್ಬೇಕು. ಆಮೇಲೆ ಅದೊಂದು ಸಮಿತಿ ಮಾಡ್ಕೋಬೇಕು.
ಹೀಗೆ ಕಾಂಟ್ಯಾಕ್ಟ್ ಆಮೇಲೆ ನೋಡಿ ಈಗ ಲ್ಯಾಂಗ್ವೇಜ್ ಇರೋರು ಎಲ್ಲರೂ ಸೇರಿಸಿ BL ಸಂತೋಷು ಪಶ್ಚಿಮ ಘಟ್ಟದವರೇ, ಉಡುಪಿ ಭಾಗದವರು ಪಾರ್ಟಿ ಒಳಗೆ, ಸಿಟಿ ರವಿನೂ ಪಶ್ಚಿಮ ಘಟ್ಟದವರೇ. ಹಾಗಾಗಿ ಇದ್ದಾರೆ, ಅಲ್ಲೂ ಇದ್ದಾರೆ, ಈ ಕಡೆ ಇದ್ದಾರೆ. ನಾವು ಎಷ್ಟು ಸಫರ್ ಆಗ್ತೀವಿ, ರಾಜ್ಯವು ಸಫರ್ ಆಗೋದಲ್ಲ, ಜಿಲ್ಲೆಯಲ್ಲೇ ಸಫರ್ ಆಗ್ತೀವಿ. ನಾನು ಜ್ಞಾನೇಂದ್ರ ಶಿವಮೊಗ್ಗ ಜಿಲ್ಲೆಯ 60% ಭೌಗೋಳಿಕ ಜಾಗಕ್ಕೆ ನಾವಿಬ್ಬರು MLA, ಎರಡು ಜನ. ಇನ್ನು ಉಳಿದು 40%ಗೆ 5 ಜನ MLAಗಳು ಮತ್ತು 3 ಜನ MLCಗಳು. ಏನು ಹೇಳ್ತೀರಿ? ಅದನ್ನೇ ಹೇಳ್ತೀವಿ, ಹಾಗೆ ಅಂತಂದ್ರೆ ಬಸ್ ಕೊಡ್ತಾ ಸುಮ್ಮನೆ ಅಂತಂದ್ರೆ ಒಂದು ಅಷ್ಟೇ ಮನೆ ಮುಖ ಉದಾಹರಣೆ. ಮತ್ತು ನಮ್ಮೆಲ್ಲ ಈ ಯೋಜನೆಗಳಲ್ಲಿ ಮುಳುಗಡೆ ಆದವು 4 ಡ್ಯಾಮ್ಗಳು ಬಂದಿರೋದು, ತೀರ್ಥಹಳ್ಳಿ ಮತ್ತು ಹೊಸನಗರ, ಸಾಗರ. ಹತ್ತತ್ತು ಮನೆಗೂ 5 ಕಿಲೋಮೀಟರ್ ರಸ್ತೆ ಮಾಡಬೇಕು. ಕೊಡಗು ಪ್ಯಾಕೇಜ್ ಕೊಡ್ತಾ ಬಂದಾಗ 1 ವರ್ಷ ಕೊಟ್ಟರು, ಆಮೇಲೆ ಮುಗಿಸಿ ಈಗ ನಿತ್ಯ ಹೇಳ್ಕೊಟ್ಟು ಸದಾನಂದ ಗೌಡರು ಇದ್ದಾಗ ಒಂದೇ ಬಜೆಟ್ 25 ಕೋಟಿ ರೋಡ್ ಡೆವಲಪ್ಮೆಂಟ್. ಇನ್ನೊಂದು CM ಹತ್ರ ಹೋಗ್ಕೊಂಡು ಡೇಟ್ ಫಿಕ್ಸ್ ಅದು ಅಲ್ಲಿ ಆ meeting ಆದ್ಮೇಲೆ. ಮೀಟಿಂಗ್ ಆದ್ಮೇಲೆ ಮಾಡೋಣ. ಅದು ಸೆಷನ್ ಆದ್ಮೇಲೆ ಆದ್ರೂ ನಡೀತದೆ, ತೊಂದರೆ ಇಲ್ಲ. ಸೆಷನ್ ಇದ್ದಾಗ ಆದ್ರೆ ಸುರುಗಲ್ಲಿ ಸಿಗ್ತಾರೆ ಅನ್ನೋ ಕಾರಣಕ್ಕೆ ಇದು ಎರಡಾದ್ರೆ ಮತ್ತೆ ಆಮೇಲೆ ಅದು ಮುಂದುವರ್ಸಕ್ಕೆ ಆಮೇಲೆ ಯಾರಾದ್ರೂ ಒಬ್ರು ಸ್ವಲ್ಪ ಈ ಭಾಗ ಈ ವಿಚಾರದಲ್ಲಿ ತಜ್ಞರಾಗಿರ್ತಕ್ಕಂಥ ಸ್ವಲ್ಪ ಪೊಲಿಟಿಕಲಿ ಐಡೆಂಟಿಫೈ ಆಗದೆ ಇರೋ ಥರ ಯಾರನ್ನ ಹುಡುಕಲ್ಲ 4-5 ಜಿಲ್ಲೆಯಿಂದ ಸಿಕ್ಕಿದ್ರೆ ಅವ್ರನ್ನ ಒಂದು ಸ್ವಲ್ಪ ಮುಂದಿಟ್ಕೊಂಡು ಸಂಚಾಲಕ ಪ್ರವರ್ತನೆ ಮಾಡಿಕೊಂಡು ಅವ್ರ ಮೇಲೆ ಆಮೇಲೆ ವಿಧಾನಸೌಧದಲ್ಲಿ ಅಥವಾ LHL ಆದರೂ ಆಗ್ಬೋದು ಒಂದು ಆಫೀಸ್ ಹುಡ್ಕೊಂಡು ಒಂದು ಮಾಡಿ ಒಂದು ಚಟುವಟಿಕೆ ಮಾಡೋಕ್ಕೆ ಹೇಳ್ತಾರೆ. ಸ್ಪೀಕರ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರ ಹತ್ರ ಇದಾವೆ ರೂಮ್ಗಳು, ಒಂದು ಬಿಟ್ಕೊಟ್ರೆ ಶಿವರಾಜನಿಗೆ ಹೇಳ್ಬೋದು. ಶಿವರಾಜ್ಗೆ ಹೇಳ್ಬೋದು. ಶಿವರಾಜು ಪೊಲಿಟಿಕಲ್ ಸೆಕ್ರೆಟರಿ ಕೆಲಸ ಕಾರ್ಯ ಮಾಡ್ಸಕ್ಕೆ ಮಾಡ್ಬೋದು. ಅವರಿಗೂ ಆಸಕ್ತಿ ಇದೆ. ಅವರಿಗೂ 3 ತಾಲೂಕು ಪ್ಲಸ್ ಚಿಕ್ಕಮಗಳೂರು ತಾಲೂಕಿನ ಒಂದು ಹೋಬಳಿ ಮಂಡ್ಯ 3 ತಾಲೂಕಾಗಿ 4ನೇ ತಾಲೂಕು ಅವರಿಗೆ ಒಂದು ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ. ಮ್ಯಾನೇಜರ್ಗೆ ಅವರಿಗೆ ಇಬ್ಬರಿಗೂ ಈಗ ಜ್ಞಾನೇಂದ್ರ ಭಾರತ ಮತ್ತು ನಮಗೂ ಶಂಕರ್ ಸಾಹೇಬ್ರಲ್ಲಿ ನಮ್ಮ ಸಮಸ್ಯೆಗಳು ಕೂಡ ಎಲ್ಲರೂ ಅದರದ್ದು ಸೇಮ್ ಒಂದೇ ಥರ ಸಮಸ್ಯೆಗಳು. ಇದರಲ್ಲಿ ಏನೋ ತಕರಾರು ಇರ್ತಾರೆ, ಇದರಲ್ಲಿ ರಾಜಕಾರಣ ಬರಲ್ಲ. ಒಂದು ಕಾನ್ಸ್ಟಿಟ್ಯೂನ್ಸಿ ಸಣ್ಣದಾಗಬೇಕು ಅನ್ನೋ ವಿಚಾರದಲ್ಲೂ ಎಲ್ಲರೂ ಹೋಗ್ತಾರೆ, ಅಭಿವೃದ್ಧಿಗೋಸ್ಕರ ಹೆಚ್ಚಿನ ಹಣ ಕೇಳೋಕೆ ಎಲ್ಲರೂ ಹೋಗ್ತಾರೆ, ನೋಡ್ತಾರೆ.